ಭೂಪತಿ ಅವ್ರ ವೈಫ್ ಶೀಲಾ ಅಂತ ಅಂದ್ಬಿಟ್ಟು. ಆತ್ಮ ಅಂತಂದ್ರೆ ಎಲ್ರಿಗೂ ಒಂದೇ ಅನುಭವ ಅಂತ ಹೇಳೋದಕ್ಕಾಗೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಇರುತ್ತೆ. ಇದರಲ್ಲಿ ನಮ್ಮ ಅನುಭವಗಳನ್ನ ನಾವೆಲ್ಲರೂ ಇದಕ್ಕೆ ಹಾಕ್ಬಿಟ್ಟು ನಮ್ಮ ಒಂದು ಪ್ರತಿಭೆನ ಇದರಲ್ಲಿ ತೋರಿಸಿದ್ವಿ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬಿಟ್ಟು ನಮ್ಗೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಬಿಟ್ಟು ಎಲ್ಲರಿಗೂ ಕೇಳ್ಬೋದು. ಹೇಳಿ ಸರ್, ಫಿಲಮ್ ಆಗಿದೆ ಇಲ್ಲಿ ಬಂದಿರೋ ನ್ಯೂಸ್ ಅವರ್ ಚಾನೆಲ್ ಸ್ವಲ್ಪ ಸೌಂಡ್ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಇಲ್ಲಿ ಬಂದಿರೋ ಚಾನೆಲ್ಸ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ವಿ. ನಮ್ಗೆಲ್ಲ ಈ ಮೂವಿಗೆ ನಮ್ಮ ಆರ್ಟಿಸ್ಟ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅದೇ ತರ ಅವ್ರಿಗೂ ಇನ್ನೂ ಸಪೋರ್ಟ್ ಚೆನ್ನಾಗಿ ಬರ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಮೂವಿ ನೋಡಿದ್ರು ಹೆಂಗಿಂತ ಅವರೇ ಹೇಳ್ತಾರೆ, ಬಟ್ ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ಇನ್ನು ಬೇರೆ ಫ್ರೆಂಡ್ಸ್ದು ಎಲ್ಲರದ್ದು ಸಪೋರ್ಟ್ ಬೇಕು. ಈ ಮೂವಿಗೆ ನಮ್ಮ ಸುನಿಲ್ ಸರ್ ತುಂಬಾ ಸಪೋರ್ಟ್ ಆಗಿದೆ. ಆ DSK ಟೀಮ್ಗೂ ತುಂಬಾ ಥ್ಯಾಂಕ್ಸ್, ನಮ್ಮ ಆರ್ಟಿಸ್ಟ್ಗೂ ಥ್ಯಾಂಕ್ಸ್, ಇಲ್ಲಿ ಬಂದಿರೋ ಮೂವಿ ನೋಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈಗಾಗಲೇ ಅಲೈಕೆ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಬಂದು ನೋಡ್ಬೇಕು. ಎಲ್ಲರೂ ಹೊಸ ಪ್ರತಿಭೆಗಳು, ಎಲ್ಲರೂ ಹೊಸ ಟೀಮಿಂದ ಮಾಡುವ ಒಂದು ಮೂವಿ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ನಮ್ಮ ಕನ್ನಡ ಜನತೆಗೆ ಹೇಳೋದಷ್ಟೇ, ನಮ್ಮ ಕರ್ನಾಟಕ ಜನತೆಗೆ ಹೇಳೋದಷ್ಟೇ, ಎಲ್ಲರೂ ಬಂದು ಹೊಸೊಬ್ರಿಗೆ ಸ್ವಲ್ಪ ಮೊದಲ ಪ್ರಯತ್ನದಲ್ಲಿ ನಾವು ಆಕ್ಟಿಂಗ್ ಮಾಡಿರೋದು, ಅದಕ್ಕೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕಂತ ಕೇಳ್ಬೋದು. ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲ ಮೀಡಿಯಾ, ಎಲ್ಲ ಆಡಿಯನ್ಸ್ಗೆ ನಾನು ತುಂಬ ಧನ್ಯವಾದಗಳು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ವರ್ಷದ ಕನಸು, ಇಷ್ಟು ವರ್ಷದ ಡ್ರೀಮು, ಒಂದು ಎಫರ್ಟು, ಅದಕ್ಕೊಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೋತೀವಿ. ಸೊ ನಮ್ಗೆ ಆಸೆ ಇದ್ದಿದೆ ನಾವು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ. ಸೊ ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ. ಆ್ಯಂಡ್ ನಗೋ ಕಡೆ ಜನ ನಕ್ಕಿದ್ದಾರೆ, ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ, ಸೊ ಭಯ ಪಟ್ಟಿದ್ದಾರೆ. ಸೊ ಎಲ್ಲ ಎಮೋಷನ್ಸ್ ಇರುವಂಥ ಒಂದು ಮಿಕ್ಸ್ಚರ್ ಆಫ್ ವಂಡರ್ಫುಲ್ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬರಬೇಕು, ಇನ್ನೂ ಥಿಯೇಟ್ರ್ ಫಿಲ್ ಆಗಬೇಕು. ನಾನು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಡಿಸ್ಟ್ರಿಬ್ಯೂಟರ್ಗೆ, ಆರ್ಟಿಸ್ಟ್ಗೆ, ಎಲ್ಲ ನಮ್ಮ ಬ್ಯಾಕ್ ಎಂಡ್ ಟೀಮಲ್ಲಿ ಕೆಲಸ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜನ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಹೊಸಬ್ರನ್ನ, ಹೊಸತನವನ್ನು ಸಪೋರ್ಟ್ ಮಾಡಿ. ಬಿಕಾಸ್ ನಮ್ಮ ಸೀನಿಯರ್ಸ್ಗೆ ನೀವು ಹೆಂಗೆ ಮನಸ್ಸಲ್ಲಿ ಜಾಗ ಕೊಟ್ಟು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಹೊಸ ಪ್ರತಿಭೆಗಳಿಗೂ ಅದೇ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಪ್ರಯತ್ನಗಳನ್ನು, ಇನ್ನೊಂದಷ್ಟು ಹೊಸ ಕೆಲಸ ಮಾಡೋದಕ್ಕೆ ನಮಗೂ ಉತ್ತೇಜನ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ನಂಬಿ ನಮ್ಮ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಆಗಿರೋಂಥ ಭೂಪತಿ ಸರ್ ನಮ್ಮನ್ನು ನಂಬಿ ಈ ಒಂದು ಜವಾಬ್ದಾರಿ ಹೆಗಲ ಮೇಲೆ ಕೊಟ್ಟು ಇಲ್ಲಿವರೆಗೂ ತೊಗೊಂಡ್ಬಂದಿದ್ದಾರೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಸೊ ಒಬ್ಬ ಪ್ರೊಡ್ಯೂಸರ್ ಗೆದ್ರೇನೆ ಇನ್ನೊಂದು ಸಿನಿಮಾ, ಪ್ರೊಡ್ಯೂಸರ್ ಗೆದ್ರೇನೆ ಒಬ್ಬ ಆರ್ಟಿಸ್ಟ್ ಉಟ್ಕೊಳ್ಳೋಕ್ಕಾಗುತ್ತೆ. ಸೊ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಯಾವತ್ತೂ ಸೋಲ್ಬಾರ್ದು, ಅವ್ರನ್ನ ಗೆಲ್ಲಿಸಿ. ದಯವಿಟ್ಟು ಕರ್ನಾಟಕದ ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಭೂಪತಿ ಸರ್ ನಮ್ಮ ಸ್ನೇಹಿತರು, ತುಂಬಾ ಇಷ್ಟಪಟ್ಟು ಒಂದು ಮೂವಿ ಮಾಡಿದ್ದಾರೆ, ಕನ್ನಡ ಮೂವಿ. ಆಕ್ಚುಲಿ ಅವ್ರಿಗೆ ಕನ್ನಡ ಬರಲ್ಲ, ಆದ್ರೂ ಕನ್ನಡದ ಹೊಸ ಪ್ರಯತ್ನ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ದಯವಿಟ್ಟು ಮೂವಿ ನೋಡಿ, ಎಲ್ಲರೂ ಗೆಲ್ಸಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ಈಗ ತಾನೇ ನೋಡಿ ಬಂದಿದೀವಿ, ಒಂಥರ ಫುಲ್ಫಿಲ್ಮೆಂಟ್ ಫೀಲ್ ಆಗ್ತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ. ನೀವೇನ್ ದುಡ್ಡು ಕೊಟ್ಟು ಇಲ್ಲಿ ಬರ್ತೀರಾ ಅದಕ್ಕೆ ಕಂಪ್ಲೀಟ್ ನ್ಯಾಯ ಸಿಗುತ್ತೆ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನಂದ್ರೆ, ಕರ್ನಾಟಕ ಜನತೆಗೆ ಸಿನಿಮಾ ರಿಲೀಸ್ ಆಗಿದೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲರೂ ಬಂದು ನಮ್ಮ ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡು ನಂಬಿದೀವಿ. ನಮ್ಮ ಹಲೈಕ್ಯ ಟೀಮ್ಗೆ, ಸಾತ್ವಿಕ್ ಸರ್ಗೆ ಆ್ಯಂಡ್ DSK ಸಿನಿಮಾಸ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಪ್ಲೀಸ್ ಮಿಸ್ ಮಾಡದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮಗೆ ಮನರಂಜನೆ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ಬೇಕು ಅಂತ ಇದ್ದೀರಾ ಹೇಳಿ ಸರ್? ಮೂವಿ ತುಂಬಾ ಚೆನ್ನಾಗಿದೆ. ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ, ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ. ತುಂಬಾ ಚೆನ್ನಾಗಿದೆ, ಟೋಟಲಿ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಬಂದು ಆರಾಮಾಗಿ ನೋಡಿ ರಿಲ್ಯಾಕ್ಸ್ ಮಾಡುವಂತ ಮೂವಿ. ದಯವಿಟ್ಟು ಬನ್ನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ವಿಶ್ ಮಾಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ಭೂಪತಿ ಸರ್ ಆ್ಯಂಡ್ DSK ಸಿನಿಮಾಸ್ ಫಾರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎವ್ರಿಥಿಂಗ್ ಎಂಟರ್ಟೈನ್ಮೆಂಟ್ ಇದೆ, ಫನ್ ಇದೆ, ಸಾಂಗ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.
ನಮಸ್ತೆ, ಮೂವಿ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ನೋಡಿ. ಹೊಸ ಟೀಮು ಹೊಸಬ್ರನ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಸಿನಿಮಾ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಿನಿಮಾ ಬಂದಿದೆ, ಜೋರಾಗಿ ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ಮೂವಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಡೈರೆಕ್ಟರ್ ಅವರ ಡೈರೆಕ್ಟ್ ನಾವು ಮೆಚ್ಕೋಬೇಕು. ಯಾಕಂದ್ರೆ ಬೇರೆ ಭಾಷೆಯಿಂದ ಬಂದು ಕನ್ನಡದಲ್ಲಿ ನಂಬಿಕೆ ಇಟ್ಟು ಎಲ್ಲ ಕನ್ನಡ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಮೂವಿ ಹೇಳ್ಬೇಕಂದ್ರೆ ಯಾವ್ದು ಏನು ಬೇಜಾರಾಗಲ್ಲ. ಸಸ್ಪೆನ್ಸ್ ಕೊನೆವರೆಗೂ ಚೆನ್ನಾಗಿ ತಗೊಂಡೋಗಿದ್ದಾರೆ. ಪೈಸಾ ವಸೂಲು ಅಂತ ಹೇಳ್ಬೋದು. ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಎಲ್ಲ ಪ್ರೋತ್ಸಾಹಿಸ್ಬೇಕಂತ. ಎಲ್ಲರೂ ಸಿನಿಮಾ ನೋಡಿದಾರ ಅನ್ಕೋತೀನಿ. ಸೊ ನನಗೆ ಈ ಅವಕಾಶನ ಕೊಟ್ಟಿದ್ದಕ್ಕೆ ಭೂಪತಿ ಸರ್ಗೆ ಹಾಗೆ ಅವ್ರಿಗೆ ನಾನು ತುಂಬಾ ಧನ್ಯವಾದ ತಿಳಿಸ್ತೀನಿ. ಸೊ ಈ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ RR ಸಿನಿಮಾ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ದಯವಿಟ್ಟು ನಾವು ಎಲ್ಲ ಹೊಸ ಪ್ರತಿಭೆಗಳು, ಹೊಸ ತಂಡ ಇದರಲ್ಲಿ ಬೆಳೆಸಿ. ದಯವಿಟ್ಟು ಎಲ್ಲ ಕನ್ನಡ ಜನತೆ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಕರ್ನಾಟಕ ಜನಕ್ಕೆ ಮೂವಿ ತುಂಬಾ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ. ನೀವು ಕೊಟ್ಟಿರೋ ಹಣಕ್ಕೆ ಯಾವತ್ತೂ ಸರಿ ಮೋಸ ಆಗಲ್ಲ. ಅಷ್ಟೊಂದು ಸ್ಟೋರಿ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಬಟ್ ಮುಂದೇನಂದ್ರೆ ಮುಂದೆ ಏನ್ ನಡೀತದೆ ಒಂದು ಥ್ರಿಲ್ಲಿಂಗ್ ಟ್ವಿಸ್ಟ್ಗಳು ಬೇಜನ್ ಇದೆ. ಬಟ್ ಈ ಮೂವಿ ನೋಡಿ ಹೊರಗಡೆ ಬಂದ ತಕ್ಷಣ ರಿಲೀಫ್ ಸಿಗುತ್ತೆ. ನೋಡಿ, ಒಳ್ಳೆ ಸ್ಟೋರಿ, ಒಳ್ಳೆ ಚೆನ್ನಾಗಿದೆ. ಸೈಲೆಂಟ್ ನಡೆಯುವಂತ ಸ್ಟೋರಿ, ಒಳ್ಳೆ ಚೆನ್ನಾಗಿದೆ. ನಮ್ಮ ತಮ್ಮ ಈ ಮೂವಿನ ಚೆನ್ನಾಗಿ ನೋಡಿ, ಎಲ್ಲರಿಗೆ ಹೇಳಿ ಈ ಮೂವಿನ ಚೆನ್ನಾಗಿ ವರ್ಕ್ ಮಾಡ್ತೀನಿ ಅಂತ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಸಿನಿಮಾ ಅದಕ್ಕೆ ಸಿನಿಮಾಗೆ ಒಂದು ಅವಕಾಶ ಕೊಟ್ಟ ನಮ್ಮ ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು DSK ಸಿನಿಮಾ ಅನಿಲ್ ಸರ್ಗೆ ಧನ್ಯವಾದಗಳು. ಈ ನಮ್ಮ ಕನ್ನಡ ಸಿನಿಮಾನ ಅಲೇಕೆ ಎಂಬ ಸಿನಿಮಾ ಬಂದು ಥಿಯೇಟರ್ಗೆ ದಯವಿಟ್ಟು ನೋಡಿ ಹೊಸ ಪ್ರತಿಭೆಗಳನ್ನು ಬೆಳೆಸಿ. ಎಲ್ರಿಗೂ ನಮಸ್ಕಾರ. ಇವತ್ತು 10ನೇ ತಾರೀಕು ಅಲೇಖ್ಯ ಅಂತ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ಹೊಸ ಪ್ರತಿಭೆಗಳು ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇದು ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಮೂವಿ. ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಹೊಸ ಪ್ರತಿಭೆಗಳಿಗೆ. ಮುಂದಿನ ಸಿನಿಮಾಗಳು ಬರ್ತಾ ಇರ್ತವೆ. ಅದಕ್ಕೆ ಈ ಸಿನಿಮಾಯಿಂದ ಪ್ರೋತ್ಸಾಹ ಸಿಕ್ಕಿದ್ರೆ ಮುಂದಿನ ಸಿನಿಮಾ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಅಲೇಖ್ಯ ಅಂತ ಒಂದು ಕನ್ನಡ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ನಮ್ಮ ಸಂಸ್ಥೆ DSK ಸಿನಿಮಾಸ್ ಇದನ್ನ ವಿತರಣೆ ಮಾಡ್ತಾ ಇದೆ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ನಾವು ಈಗ ಫಸ್ಟ್ ಶೋ ನೋಡಿದ್ವಿ, ಎಂಟೈರ್ ಟೀಮ್ ಜೊತೆ, ಮೂವಿ ಟೀಮ್ ಜೊತೆ ನೋಡಿದ್ವಿ. ಇನ್ನು ಬೇರೆ ಕಡೆಯಿಂದೆಲ್ಲ ರೆಸ್ಪಾನ್ಸ್ ನಾವು ತಗೊಳ್ತಾ ಇದೀವಿ. ಒಳ್ಳೆ ಫೀಡ್ಬ್ಯಾಕ್ ಇದೆ. ಹಾಗಾಗಿ ತುಂಬಾ ಖುಷಿ ಇದೆ. ಎಲ್ಲರೂ ಹೋಗಿ ಸಿನಿಮಾಗೆ ನೋಡಿ, ಥಿಯೇಟರ್ ನೋಡಿ ಎಂಜಾಯ್ ಮಾಡಿ, ಫೀಡ್ಬ್ಯಾಕ್ ಅನ್ನ ಕೊಡಿ. ಥ್ಯಾಂಕ್ ಯು. ನಮಸ್ಕಾರ. ಸಿನಿಮಾ ನೋಡಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ನಾನು ನೋಡಿದ ತಕ್ಷಣ ಅನ್ಸುತ್ತೆ ಇದು ಒಂಥರ ಹೊಸ ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ದಾರೆ. ಅಂಡ್ ಆಕ್ಷನ್ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ತುಂಬಾನೇ ಚೆನ್ನಾಗಿ ಬಂದಿದೆ. ಹೊಸಬ್ರು ಸಿನಿಮಾನ ಬಂದು ಥಿಯೇಟರ್ ನೋಡ್ಬೇಕು. ಸೊ ಅವ್ರು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅಂಡ್ ಒಳ್ಳೊಳ್ಳೆ ಸಿನಿಮಾಗಳಿಗೆ ಇನ್ನೂ ಆಪರ್ಚುನಿಟೀಸ್ ಇದೆ. ಆಲ್ ದ ಬೆಸ್ಟ್ ಟೀಮ್ ಅಲೇಖ್ಯಗೆ ಅಂಡ್ ಡೈರೆಕ್ಟರ್ಗೆ ಅಂಡ್ ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲ ಥಿಯೇಟರ್ಗೂ ಸಿನಿಮಾ ಹೊಸ ಪ್ರಯತ್ನ ಅಂತ ಬಂದಾಗ ಹೊಸ ದಯವಿಟ್ಟು ಪ್ರೋತ್ಸಾಹಿಸಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸ ಕಲಾವಿದರನ್ನ ಕರ್ಕೊಂಡ್ಬಂದು ಸಿನಿಮಾ ಮಾಡೋದಷ್ಟು ಈಸಿ ವಿಚಾರ ಅಲ್ಲ. ಶಾರ್ಟ್ ಮೂವಿ ಮಾಡಬೇಕು ಅಂದ್ರೆ ಎಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಕಷ್ಟಪಡ್ತೀವಿ ಡೇ ಅಂಡ್ ನೈಟ್. ಇದರಲ್ಲಿ ಸರ್ ಒಂದು 20-25 ದಿನ ಒಂದು ಮನೆಯಲ್ಲೇ ಇಟ್ಕೊಂಡು ಸಣ್ಣ ಹುಡುಗರೆಲ್ಲ ಮೇಂಟೈನ್ ಮಾಡಿ ಒಳ್ಳೆ ಸಿನಿಮಾನ ತೆಗ್ದಿದ್ದಾರೆ. ಬಂದು ದಯವಿಟ್ಟು ಥಿಯೇಟರ್ಲೇ ನೋಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ದಿನ ಎಲ್ಲರೂ ಕೇಳ್ತಾ ಇರ್ತಾರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ. ಹೊಸ ಸಿನಿಮಾಗಳಿಗೆ ಬರಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ, ದೊಡ್ಡವರೆಲ್ಲ ಸಿನಿಮಾಗಳು ಬರುತ್ತೆ. ಬಟ್ ಈ ಗ್ಯಾಪಲ್ಲಿ ಹೊಸಬ್ರುಗಳಿಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಡಿಯನ್ಸ್ ಆಗಿ ತುಂಬಾ ಚೆನ್ನಾಗಿದೆ. ಫ್ರೆಂಡ್ ಆಗಿ ತುಂಬಾ ಚೆನ್ನಾಗಿ ಎಲ್ಲರೂ ಸಿನಿಮಾ ಮಾಡಿದ್ದಾರೆ.